ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ. ಈಗಾಗಲೇ ನಾವು ಕುಮಟಾದಿಂದ ಮಾತಾಡ್ತಿರೋದು. ಸಾಮಾಜಿಕ ಹೋರಾಟಗಾರನಾಗಿದ್ದೀನಿ, ಸಾಮಾಜಿಕ ಕಳಕಳಿ ಉಳ್ಳವನಾಗಿದ್ದೀನಿ, ಹಾಗೂ ಸಾಮಾಜಿಕ ಚಿಂತಕನಾಗಿದ್ದೀನಿ. ವಿಷಯ ಏನಂದರೆ, ನಾವು ಇಡಗುಂಜಿ ಭಾಗಕ್ಕೆ ಹೋಗಿದ್ವಿ ಮೊನ್ನೆಗೆ. ಅಲ್ಲಿ ನೋಡಿದ್ರೆ ಒಂದು ಅರ್ಧ ಗಂಟೆ ಊಟನೂ ಬಡಿಸ್ಲಿಲ್ಲ. ಮನೆಗೆ ಹೋಗಿ ಅಂದರು. ಯಾಕಂದ್ರೆ ಅಲ್ಲಿ ಟ್ರಸ್ಟ್ನವ್ರು ಏನಿದ್ದಾರೆ ಅವ್ರು ಪೂರ ಸ್ವಾಹ ಗುಳು ಮಾಡುವಂಥದ್ದು ಇದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮುರುಡೇಶ್ವರದ ಬಗ್ಗೆನೂ ನಾವು ಹೋರಾಟವನ್ನು ಮಾಡಿದ್ವಿ. ಅಲ್ಲಿ ಅನ್ನ ಸಂತರ್ಪಣೆಗಂತ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋದಾದ ನಂತರ ಅನ್ನ ಸಂತರ್ಪಣೆಗಂತ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಊಟನೇ ಇಲ್ಲ. ಯಾಕಂದ್ರೆ ಅರ್ಧ ಗಂಟೆ ಒಂದು ತಾಸು ಬಡಿಸೋದಿಲ್ಲ ಅಲ್ಲಿ. ಈಗ ಸೇಮ್ ಅದು ಮುರುಡೇಶ್ವರದಲ್ಲೂ ಅದೇ ರೀತಿ ಆಗಿತ್ತು. ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿಬಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬಿಟ್ಟಾಗ ಅಲ್ಲಿ ಜಾಸ್ತಿ ಸಮಯ ಊಟ ಹಾಕುವಂಥದ್ದು ಕೆಲಸವನ್ನು ಮಾಡಿದರು. ಇಲ್ಲೂ ಕೂಡ ಊಟ ಹಾಕುವಂಥದ್ದು ಮಾಡಬೇಕು. ಯಾಕಂದ್ರೆ ಧರ್ಮಸ್ಥಳ ಅಲ್ಲೆಲ್ಲ ಆ ಮಾದರಿಯಲ್ಲೇ ಇಲ್ಲಿ ಊಟ ಹಾಕುವಂಥದ್ದು ಮಾಡಬೇಕು. ಇಲ್ಲಿ ಗೋಕರ್ಣದಲ್ಲೂ ನಾವು ಒಂದು 4 ಊಟ ಮಾಡಿದ್ದೀವಿ. ಮತ್ತು ಸಿರ್ಸಿಯಲ್ಲೂ ಮಾರಿಕಾಂಬಾ ದೇವಸ್ಥಾನದಲ್ಲೂ ಊಟ ಮಾಡಿದ್ದೀವಿ. ನಾನು ಮುರುಡೇಶ್ವರದಲ್ಲಿ ಮತ್ತು ಇದರಲ್ಲಿ ಊಟನೇ ಮಾಡಿಲ್ಲ ಇನ್ನೂವರೆಗೂ. ಅದು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರಿಗೆ ಬೇಕಾದಷ್ಟು ಜನರಿಗೆ ಹಾಕ್ಕೊಳ್ತಾರೆ. ಮತ್ತು ಅವ್ರ ಟ್ರಸ್ಟ್ನವ್ರು ಏನಿದ್ದಾರೆ ಅವರು ಎಲ್ಲ ಸ್ವಾಹ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಯಾಕೆ ಅರ್ಧ ಗಂಟೆನೂ ಒಂದು ತಾಸು ಊಟ ಹಾಕೋದಿಲ್ಲ. ಯಾಕಂದ್ರೆ ನೋಡ್ಬೇಕು ನೀವು ಅಲ್ಲಿ ಹೋಗ್ಬಿಟ್ಟು. ಯಾಕಂದರೆ ಎಲ್ಲ ಮುಗೀತು ಅಂತ ಎಲ್ಲ ಕಳಿಸ್ಕೊಡ್ತಾರೆ. ಯಾಕಂದ್ರೆ ಲೆಕ್ಕಕ್ಕೆ ಪೂರ್ತಿ ತಪ್ಪಲೆ ಬರ್ತೀವಿ. ಅದಕ್ಕೆ ಯಾರು ಸರ್ಕಾರ ಅಂಡರ್ ಇದೆಯೋ ಇಲ್ಲ ಅವ್ರ ಮನೆಯವ್ರ ಅಂಡರ್ ಇದೆಯೋ, ಅದು ಒಳಪಡ್ತದೆಯಾ, ಸರ್ಕಾರ ಒಳಪಡ್ತದೆ ಏನಂತ ನಮ್ಗೆ ಬಹಿರಂಗವಾಗಿ ಗೊತ್ತಾಗಬೇಕು. ಯಾಕಂದರೆ ದೂರದಿಂದ ಬಂದಂಥ ಪ್ರವಾಸಿಗರಿಗಾಗಿರ್ಬೋದು, ನಮ್ಮ ಏನು ಭಕ್ತಾದಿಗಳಿಗಾಗಿರ್ಬೋದು, ಆದಷ್ಟು ಒಂದು ಊಟದ ವ್ಯವಸ್ಥೆಗೆ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ. ಧರ್ಮಸ್ಥಳದಲ್ಲಿ ಒಳ್ಳೆ ರೀತಿಯ ಊಟದ್ದೆಲ್ಲ ನಾವು ಮಾಡ್ಕೊಬಂದಿದ್ದೀವಿ. ನಾವು ಉಂಡದ್ದನ್ನು ನಾವು ಯಾವತ್ತು ಇಲ್ಲ ಅಂತ ಹೇಳ್ಬಾರ್ದು. ನಾವು ಗೋಕರ್ಣದಲ್ಲೂ ಊಟ ಮಾಡಿದ್ದೀನಿ, ಮತ್ತು ಮಾರಿಕಾಂಬಾ ದೇವಸ್ಥಾನದಲ್ಲೂ ಊಟ ಮಾಡಿದ್ದೀನಿ. ಇಲ್ಲಿ ನನಗೆ ಇಡಗುಂಜಿಲಿ ಮತ್ತು ಮುರುಡೇಶ್ವರದಲ್ಲಿ ಊಟ ಮಾಡೋಕ್ಕೆ ಆಗಲಿಲ್ಲ ಇನ್ನೂವರೆಗೂ. ಅದು ಯಾವ ರೀತಿ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಆದಷ್ಟು ಅದು ಜಾಸ್ತಿ ಸಮಯ ತನಕ ಊಟದ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು. ಇಲ್ಲಾದ ಬಿಟ್ಟರೆ ನೀವು ಸುಮ್ಮನೆ ಊಟ ಹಾಕ್ತೀವಿ, ಅನ್ನ ಸಂತರ್ಪ ಛತ್ರ ಅಂತ ಕಟ್ಟಿಟ್ಟಿದ್ದಾರೆ ಅಲ್ಲಿ, ನೋಡ್ಕೊಬಂದೆ ನಾನು. ಅದು ಯಾಕೆ ಸುಮ್ಮನೆ ಕಟ್ಟಿಟ್ಟಿದ್ದಾರೋ ಗೊತ್ತಿಲ್ಲ. ಲೆಕ್ಕಪತ್ರಕ್ಕೆ ಜನರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ ಅಲ್ಲಿ. ಅದಕ್ಕಾಗಿ ಈಗ ಅಧಿಕಾರಿಗಳು ಅದು ಸರ್ಕಾರ ಅಧೀನದಲ್ಲಿ ಬಂದರೆ ಅಧಿಕಾರಿಗಳು ಗಂಭೀರವಾದ ಚಿಂತನೆಯನ್ನು ಮಾಡಬೇಕು.